ವಿಶೇಷವಾದಂಥ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ನಮ್ಮನ್ನು ತಾವು ಯಾವಾಗಲೂ ಕೂಡ ತೊಡಗಿಸಿಕೊಂಡು ಬಂದಿದೆ. ಆದ್ದರಿಂದ ಅಭಿನಂದನಾ ನುಡಿಗಳನ್ನು ಇವತ್ತು ಮಾಡಿದಂಥ ಡಾಕ್ಟರ್ ಸಿ ಸೋಮಶೇಖರ್ ಅವರೇ, ಇವತ್ತು ಯಾಕೋ ಕಾಲು ಮುಟ್ಕೊಂಡಿದ್ದಾರೆ ಅವರು, ಆದರೆ ಮತ್ತೊಬ್ಬರ ಕಾಲು ತೆಗೆಯುವರು ದೊಡ್ಡ ಯಾಕೋ ಅವರೇ ಈಗ ಡ್ಯಾಮೇಜ್ ಆಗ್ತಿದ್ದಾರೆ. ಅತ್ಯಂತ ನಮ್ಮ ನಾಡಿನ ಅತ್ಯಂತ ಶ್ರೇಷ್ಠ ನಟ ಮಾನ್ಯ ಶ್ರೀ ದೊಡ್ಡಣ್ಣವರೇ, ನಮ್ಮ ಸಹೋದರಿ ಶ್ರೀಮತಿ ಡಾಕ್ಟರ್ ಲೀಲಾದೇವಿ ಆರ್ ಪ್ರಸಾದ್ ಅವರೇ, ಇನ್ನೊಬ್ಬ ಸಹೋದರಿ ಮಾಜಿ ಸಚಿವರು ಅವರು ಕೂಡ ರಾವಿ ಸತೀಶ್ ಅವರೇ, ನಿಮಗೆ 2 ನಿಮಿಷ ಕೊಟ್ಟಿದ್ದಾರೆ. ಅಲ್ಲಲ್ಲ, ಅವರಿಗೆ 2 ನಿಮಿಷ ಕೊಟ್ಟಿದ್ದಾರೆ, ಲೀಲಾವತಿ ಅವರಿಗೆ ಮತ್ತು ಅಲ್ಲ, ನಮಗೆ ಈಗಾಗಲೇ 25 ನಿಮಿಷ ಕೊಟ್ಟಿದ್ದಾರೆ. ನಾನು ಅಷ್ಟೊತ್ತು ಮಾತಾಡೋದಿಲ್ಲ ಖಂಡಿತವಾಗಿ ಕೂಡ. ಇನ್ನು ಈ ಅಭಿನಂದನಾ ಸಮಿತಿಯ ಎಲ್ಲ ಸದಸ್ಯರೇ, ಪತ್ರಿಕಾ ಮಾಧ್ಯಮದ ನಮ್ಮ ಸ್ನೇಹಿತರೆ, ಇವತ್ತು ಬಹಳ ಚೆನ್ನಾಗಿ ಪ್ರಾರ್ಥನಾ ರಚನೆ ಮಾಡಿದಂಥ ಸಹೋದರಿ ಡಾಕ್ಟರ್ ಅರ್ಚನಾ ಉಡುಪ ಅವರೇ, ಎಲ್ಲರೊಳಗೆ ಒಂದಾಗಿ ತನ್ನ ಸಾಮಾಜಿಕ ಅಸ್ಮಿತೆಯನ್ನು ಕಾಪಾಡಿಕೊಂಡು ನಾಡಿನ ವಿವಿಧ ಕ್ಷೇತ್ರಗಳಿಗೆ ವಿಶಿಷ್ಟ ಸೇವೆಯನ್ನು ಸಲ್ಲಿಸಿದ ಒಬ್ಬ ಅಪೂರ್ವ ಸಾಧಕಿ, ಮಹಿಳಾ ಸಾಧಕಿ ಶ್ರೀಮತಿ ಮಧುರಾ ಅಶೋಕ್ ಕುಮಾರ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ, ಈ ಸಂದರ್ಭದಲ್ಲಿ ಅವರನ್ನು ಕುರಿತಾದಂತಹ ಲೇಖನಗಳನ್ನು ಒಳಗೊಂಡ ಮಧುರಾಂತರಂಗ ಅನ್ನುವ ಕೃತಿಯ ಈ ಬಿಡುಗಡೆಯ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ನಮ್ಮ ನಾಡು ಮತ್ತು ರಾಷ್ಟ್ರ ಕಂಡಂತಹ ಒಬ್ಬ ಮಹಾನ್ ದಾರ್ಶನಿಕ ಜಗದ್ಗುರುಗಳು, ಶಿಕ್ಷಣ, ಸಮಾಜ ಸೇವೆ, ಧರ್ಮಗಳ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸೇವೆಯನ್ನು ಸಲ್ಲಿಸುತ್ತಾ ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡುತ್ತಾ ಬಂದಿರುವ ಸುತ್ತೂರು ವೀರಸಿಂಹಾಸನ ಸಂಸ್ಥಾನ ಮಠದ ಜಗದ್ಗುರುಗಳಾದ ಶ್ರೀ ಶ್ರೀ ಶಿವರಾತ್ರಿ ದೇಶೀಕೇಂದ್ರ ಮಹಾಸ್ವಾಮಿಗಳವರ ಪಾದಕಮಲಗಳಲ್ಲಿ ಅನಂತ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಆದಿಚುಂಚನಗಿರಿ ಮಹಾಸಂಸ್ಥಾನ ವಿಜಯನಗರ ಶಾಖಾ ಮಠದ ಅಧ್ಯಕ್ಷರು, ಹೆಸರಿಗೆ ತಕ್ಕ ಹಾಗೆ ಸದಾ ಸೌಮ್ಯ ಭಾವದಿಂದ ನಮ್ಮೆಲ್ಲರನ್ನು ಆಶೀರ್ವದಿಸುತ್ತಾ ಬಂದಿರುವ ಪೂಜ್ಯ ಸೌಮ್ಯನಾಥ ಮಹಾಸ್ವಾಮೀಜಿಯವರ ಪಾದಕಮಲಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಜ್ಞಾನ, ಪಾಂಡಿತ್ಯ, ವಿದ್ವತ್ತು, ವಿವೇಕಗಳ ಸುಂದರ ಸಂಗಮ ನಮ್ಮ ಬೇಲಿ ಮಠದ ಪರಮ ಪೂಜ್ಯರಾದ ಶಿವಾನುಭವ ಚರಮೂರ್ತಿ ಶಿವರುದ್ರ ಮಹಾಸ್ವಾಮಿಗಳು, ವಿಶೇಷವಾಗಿ ಶರಣ ತತ್ವದ ಮಹಾನ್ ಚಿಂತಕರು, ಅವರ ಆಶೀರ್ವಾದವನ್ನು ಕೋರ್ತಾ ಅವರ ಪಾದಗಳಿಗೆ ನಾನು ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಸಿದ್ಧಗಂಗಾ ಶ್ರೀಗಳವರು ಆಗಮಿಸಬೇಕಾಗಿತ್ತು, ಅನಿವಾರ್ಯ ಕಾರಣದಿಂದ ಅವರು ಬರಲಿಕ್ಕೆ ಸಾಧ್ಯವಾಗಲಿಲ್ಲ. ಅವರ ಆಶೀರ್ವಾದ ಮಧುರಾ ಅಶೋಕ್ ಕುಮಾರ್ ಅವರ ಮೇಲೆ ಇದೆ ಎನ್ನುವ ಮಾತನ್ನು ಹೇಳ್ತಾ, ಈ ಸಮಾರಂಭದಲ್ಲಿ ಒಬ್ಬ ವಿಶಿಷ್ಟ ವ್ಯಕ್ತಿಯನ್ನು ನಾವು ಕಾಣ್ತಾ ಇದ್ದೇವೆ. ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರು ಅವರೇನು, ಅವರ ಸಾಧನೆ ಏನು ಅಂತ ಚಿಂತನೆ ಮಾಡಿ ಹೊರಟಾಗ, ಈ ನಾಡು ಮತ್ತು ರಾಷ್ಟ್ರ ಕಂಡಂತಹ ಒಬ್ಬ ಮಹಾನ್ ಸಾಹಿತ್ಯ ಶ್ರೇಷ್ಠರು, ಆಡಳಿತ ಕುಶಲಮತಿಗಳು, ಮಾನವೀಯ ಮೌಲ್ಯಗಳನ್ನು ಒಳಗೊಂಡಂತಹ ಒಬ್ಬ ಮಹಾನ್ ದೃಷ್ಟಾರ ಅಂದರೆ ನಮ್ಮ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರು. ಮುಖ್ಯಮಂತ್ರಿಗಳಾಗಿದ್ದಾಗ ನಾನು ಅಧಿಕಾರದಲ್ಲಿದ್ದೆ, ಅವರ ಆಡಳಿತದ ಕೌಶಲ್ಯವನ್ನು ಕಂಡಿದ್ದೇನೆ. ಕೇಂದ್ರದ ಮಂತ್ರಿಗಳಾಗಿದ್ದರು. ಇದಕ್ಕಿಂತ ಮಿಗಿಲಾಗಿ ಈ ಕನ್ನಡ ಸಾಹಿತ್ಯ ಲೋಕಕ್ಕೆ ಅವರು ಕೊಟ್ಟಿರುವಂತಹ ಮಹಾಕಾವ್ಯಗಳು ವಿಶಿಷ್ಟವಾದಂಥದ್ದು. ಒಬ್ಬ ರಾಜಕಾರಣಿಯ ಹೃದಯದಲ್ಲಿ ಸಾಹಿತ್ಯದ ಆವಿಷ್ಕಾರ ಆದಾಗ ಹೇಗೆ ಆ ವ್ಯಕ್ತಿ ಆ ಶಕ್ತಿ ಆಗುತ್ತಾನೆ ಅನ್ನೋದಕ್ಕೆ ಒಂದು ದೊಡ್ಡ ನಿದರ್ಶನ ನಮ್ಮೆಲ್ಲರ ಪೂಜ್ಯರಾದ ಸನ್ಮಾನ್ಯ ಶ್ರೀ ವೀರಪ್ಪ ಮೊಯ್ಲಿಯವರು.
ಬಹಳ ಸರಳತೆ, ಸಜ್ಜನಿಕೆ, ಅಪಾರವಾದಂತಹ ಜ್ಞಾನದ ಕೋಶವಾಗಿರುವ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರಿಗೆ ಅಭಿನಂದನೆಯನ್ನ, ಸ್ವಾಗತವನ್ನ ಸಲ್ಲಿಸ್ತಾ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶಾಸಕರು, ಮಾಜಿ ಸಚಿವರು, ಕೊಡುಗೈ ದಾನಿಗಳಾದ ಸನ್ಮಾನ್ಯ ಕೃಷ್ಣಪ್ಪನವರನ್ನು ಅಭಿನಂದನೆಯನ್ನು ಸಲ್ಲಿಸ್ತಾ, ಇವತ್ತಿನ ಸಮಾರಂಭದಲ್ಲಿ ನಮ್ಮೆಲ್ಲರ ಅಣ್ಣ ದೊಡ್ಡಣ್ಣ ಬಂದಿದ್ದಾರೆ. ಅವರು ಪ್ರಾಸ್ತಾವಿಕ ಮಾತುಗಳನ್ನು ಆಡಬೇಕಾಗಿತ್ತು, ನಾನು ಅಭಿನಂದನಾ ನುಡಿಯನ್ನು ಆಡಬೇಕಾಗಿತ್ತು. ಆದರೆ ದೊಡ್ಡಣ್ಣ ಈ ಚಿಕ್ಕಣ್ಣನಿಗೆ ಆದೇಶ ಕೊಟ್ಟಿದ್ದರಿಂದ ಅವರ ಕೆಲಸವನ್ನು ನಾನು ಈಗ ಮಾಡ್ತಾ ಇದ್ದೇನೆ. ದೊಡ್ಡಣ್ಣನವರಿಗೆ ನನ್ನ ಅಭಿನಂದನೆಗಳು. ಹಾಗೆಯೇ ವಿಶೇಷವಾಗಿ ಈ ಕಾರ್ಯಕ್ರಮದ ನೂತನ ವಧುವರರು ಅಂದರೆ ನಮ್ಮ ಮಧುರಾ ಅಶೋಕ್ ಕುಮಾರ್ ಮತ್ತು ಅಶೋಕ್ ಕುಮಾರ್ ಅವರು. ಮಧುರಾ ಅಶೋಕ್ ಕುಮಾರ್ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಆದಷ್ಟು ಬೇಗನೆ ಮುಗಿಸಲಿಕ್ಕೆ ಪ್ರಯತ್ನಿಸ್ತೇನೆ. ಕಿತ್ತೂರು ರಾಣಿ ಚೆನ್ನಮ್ಮನ ಊರಾದ ಬೆಳಗಾಂ ಜಿಲ್ಲೆಯ ಸಂಕೇಶ್ವರ ತಾಲೂಕಿನ ಶ್ರೀ ಬಾಪುರಾವ್ ಸುಬೇದಾರ್, ಶ್ರೀಮತಿ ಸುಮನ್ ಬಾಪುರಾವ್ ಅವರ ಪುತ್ರಿಯಾಗಿ ಅವರು ಏಜನ್ನ ವಯಸ್ಸನ್ನ ಹೇಳಬೇಡಿ ಅಂತ ಹೇಳಿದ್ರು, ಅದು ಹೇಳ್ತಾ ಇದ್ದೇನೆ. 22/5/1962 ಅವರು ಹುಟ್ಟಿದ್ರು. ಯಾಕೆಂದ್ರೆ ವ್ಯಕ್ತಿಗೆ ದೇಹಕ್ಕೆ ವಯಸ್ಸಾಗುತ್ತೆ ವಿನ ಆತ್ಮಕ್ಕೂ ಅಲ್ಲ, ಮನಸ್ಸಿಗೂ ಅಲ್ಲ. ಶಿರಾಳಕೊಪ್ಪದ ಸ್ವಾತಂತ್ರ್ಯ ಹೋರಾಟಗಾರರಾದ ಮಂಗಳಗಿ ಶಿವಪ್ಪನವರ ಮಗ, ನನ್ನ ಆತ್ಮೀಯ ಗೆಳೆಯ ಅಶೋಕ್ ಕುಮಾರ್ ಅವರನ್ನು 1986 ಪತಿಯಾಗಿ ಸ್ವೀಕರಿಸ್ತಾರೆ. ಅಶೋಕ್ ಕುಮಾರ್ ಅವರು ನಾನು ಸಹ ಒಟ್ಟಿಗೆ ಕರ್ನಾಟಕ ಗೃಹ ಮಂಡಳಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ವಿ. ಬಹಳ ಸೌಮ್ಯವಾದಂತಹ ವ್ಯಕ್ತಿ. ಇವರ ಅನುರೂಪವಾದಂತಹ ದಾಂಪತ್ಯ. ಶರಣರು ಹೇಳುವಂತೆ ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪದು ಶಿವಂಗಿ ಎನ್ನುವ ಶರಣರ ವಾಣಿಯಂತೆ ಅನುರೂಪವಾದ ದಾಂಪತ್ಯದ ಬದುಕು. ನನ್ನಂತೆ ಮತ್ತೆ ಅನೇಕ ಪುರುಷರಂತೆ ನಮ್ಮ ಅಶೋಕ್ ಕುಮಾರ್ ಅವರು ಒಬಿಡಿಯಂಟ್ ಹಸ್ಬೆಂಡ್ ಆಗಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಮೊದಲ ಹೆಸರು, ನಮ್ಮ ಮಧುರಾ ಮೊದಲ ಹೆಸರು ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿ ಅಂತಂದ್ರೆ ಹೇಗೆ ಕರಿಬೇಕು, ಗಡ್ಡ ಹಾಕೋನು ಅಕ್ಕ ಅಕ್ಕ ಅಂತ ಕೇಳಿದ್ರೆ ಸರಿ ಇರೋದಿಲ್ಲ.